ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವ ದೇಶದಲ್ಲಿ ಅನೇಕ ಜಾತಿ, ಧರ್ಮ ಹಾಗೂ ಬಹುಭಾಷೆಯ ಜನರಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಭಾರತದ ಏಕತೆ, ಅಖಂಡತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯಲು ಹಾಗೂ ದೇಶವನ್ನ ಉಜ್ವಲ ಭವಿಷ್ಯದೆಡೆಗೆ ಕೊಂಡೊಯ್ಯಲು ಸಹಕರಿಸಬೇಕು ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ ಬಾಗಡಿ ಹೇಳಿದ್ದಾರೆ. ಅವರು ಮದಭಾವಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ವಿವಿಧ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇದ್ರು. ಕಳೆದ 40 ವರ್ಷಗಳಿಂದ ಮದಭಾವಿ ಗ್ರಾಮದ ಶಂಬರ ಕಾಲೋನಿಯಲ್ಲಿ ನೂರಾರು ಹರಳಯ್ಯ ಸಮಾಜದ ಜನ ಮನೆಗಳನ್ನ ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ. ಆದರೆ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಹಾಗೂ ಬ್ಯಾಂಕುಗಳಿಂದ ಸಾಲ ಪಡೆಯಲು ಆಗ್ತಾ ಇಲ್ಲ. ಅಂತವರಿಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಡಿಸಲು ಶಾಸಕರಾದ ರಾಜು ಕಾಗೆ ಹಾಗೂ ಲಕ್ಷ್ಮಣ್ ಸವದಿ ಅವರ ಮುಖೇನ ಕೈಗಾರಿಕಾ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ. ಶೀಘ್ರವೇ ಹಕ್ಕುಪತ್ರ ಕೊಡಿಸುವ ಮೂಲಕ ಸಾಮಾಜಿಕ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಸಂವಿಧಾನ ಬರ್ದಾರಂದ್ರೆ ನಾವು ನೀವೆಲ್ಲ ಕೂಡಿ ಇಲ್ಲಿ ಕೊಟ್ಟೋದು ಕೇಳಕತ್ತೀರಿ. ನಾ ಇಲ್ಲಿ ಮಾತಾಡತ್ತೀನಿ, ಕುರ್ಚಿ ಮೇಲೆ ಕೂತಾರ. ನಿಮಗೆ ಹೇಳಿದ್ರೆ ಅವ್ರ ಏನ್ರಿ ಘಟನಾ ಬರ್ದಿರ್ಲಿಕ್ರ ನಾವ್ ಇಲ್ಲಿ ಬರ್ಲಾಕ್ ಸಾಧ್ಯ ಇಲ್ಲ, ನಾವ್ ಮಾತಾಡ್ಲಾಕ್ ಸಾಧ್ಯ ಇಲ್ಲ, ಇವ್ರು ಕುಣ್ಲಾಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ನೀವೆಲ್ಲರೂ ಘಟನಾ ಯಾರು ಬರೆದ್ರೆ ಅದು ಒಂದು ಕಮಿಟಿ ಇತ್ತು. ಅದಕ್ಕೆ ಯಾರು ನಾವು ಭಾಳ ಹೇಳೋದು ಬೇಡೇನ. ಈಗಾಗಲೇ ಬಾಳು ಮುಕ್ತಂಬವ್ರಾಗಲಿ, ನಮ್ಮ ಬಡಿಗೇರ ಸರ್ ಆಗಲಿ, ನಮ್ಮ ಸ್ವಾತಂತ್ರ್ಯ ಹೆಂಗೆ ಸಿಕ್ಕಿತ ಅನ್ನೋದ ಅವ್ರ ಅಗದಿ ತಿಳುವಳಿಕೆದಾಗ ನಿಮಗೆ ಹೇಳ್ಯಾರ. ಅದಕ್ಕೆ ನಾ ಇಲ್ಲಿ ಅಧ್ಯಕ್ಷ ಆಗಿ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಿಮಗೆಲ್ಲರಿಗೆ ಧನ್ಯವಾದ ಹೇಳಿ ನಂದು 2 ಮಾತು ಮುಗಿದನು. ಜೈ ಹಿಂದ್, ಜೈ ಕರ್ನಾಟಕ. ಇರುವ SC ಮತ್ತು ST 40 ವರ್ಷದಿಂದ ಅಲ್ಲಿ ವಾಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತಿಗೆ ₹1 ಅದರದ್ದು ಆದಾಯ ಇಲ್ಲ. ಅದಕ್ಕೆ ಪಂಚಾಯತಿಗೆ ಅದನ್ನು ಮನೆ ದಾಖಲು ಮಾಡಿ ಕಸಿಂದ ನಮ್ಮ ಪಂಚಾಯತಿಗೆ ಅದನ್ನು ಆದಾಯ ಬರಬೇಕು. ಗರ್ಪಟ್ಟಿ ಆಗಲಿ, ನೀರಿನ ಕರಿ ಆಗಲಿ, ಅದಕ್ಕೆ ಆ ಪಂಚಾಯತಿ ನಮಗೆ ಆದಾಯ ಇದ್ರೇ ನಾವು ದಗದ ಅಲ್ಲಿ ಪಂಚಾಯತಿ ಒಳಗೆ ಅಲ್ಲಿ ಶಂಬರ್ ಕಾಲನಿ ಒಳಗೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತಂದು ನಾ ಹೇಳ್ತೇನೆ. ಅದಕ್ಕೆ ಈಗಾಗಲೇ ನಾವು ಗ್ರಾಮ ಪಂಚಾಯತಿಯಿಂದ ಲೆಟರ್ ಕಳಿಸಿದ್ವು. ಒಂದು ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆ ಇಲಾಖೆ ಈಗಾಗಲೇ ನಾವು ಹೋಗಿ ಕಳಿಸಿದ್ದು ಬೆಳಗಾವಿ ಆಫೀಸ್ಗೆ ಹೋಗಿ ಬಂದದ್ದು. ಅವರೊಂದು ಲೆಟರ್ ಕಳಿಸ್ಯಾರಿ. ನಮ್ಮ ಗ್ರಾಮ ಪಂಚಾಯತಿಗೆ ಒಂದ, ತಾಲೂಕು ಪಂಚಾಯತಿ ಒಂದ, ಶೀಘ್ರವಾಗಿ ಅದನ್ನು ಎಲ್ಲ ನೀವು ಅಲ್ಲಿ ಹೋಗಿ ಕಸಿಂದ ಅದನ್ನು ಸರ್ವೆ ಮಾಡಿ ಕಸಿಂದ ಅಲ್ಲಿ ಯಾರ್ಯಾರು ಅದಾರಲ್ಲ ಅವರಿಗೆ ಹಕ್ಕುಪತ್ರ ಕೊಡೋದು ವ್ಯವಸ್ಥೆ ಮಾಡ್ತು ಅಂತಂದು ಹೇಳ್ಯಾರ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರೆ ಮಾತನಾಡಿ, SC ST ಜನ ಹಲವಾರು ವರ್ಷಗಳಿಂದ ವಾಸವಾಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರು, ವಿದ್ಯುತ್ ದೀಪ, ರಸ್ತೆ, ಚರಂಡಿ ಸೇರಿ ಮೂಲಭೂತ ಸೌಲಭ್ಯಗಳನ್ನು ನೀಡಿದ್ರು ಕೂಡ ಅವರಿಂದ ಗ್ರಾಮ ಪಂಚಾಯಿತಿಗೆ 1 ಪೈಸಾನು ಕೂಡ ಬರ್ತಾ ಇಲ್ಲ. ಆದ್ದರಿಂದ ಅವರಿಗೆ ಶೀಘ್ರವೇ ಹಕ್ಕು ಪತ್ರವನ್ನ ನೀಡುವ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಮನೆಗಳನ್ನು ನಮೂದಿಸಲು ಜಿಲ್ಲಾ ಪಂಚಾಯಿತಿಗೆ ಮನವಿ ಮಾಡಿದ್ದು, ಶೀಘ್ರವೇ ಆ ಮನೆಗಳನ್ನ ನಮೂದು ಮಾಡಿಕೊಳ್ಳಲಾಗುತ್ತೆ ಎಂದಿದ್ದಾರೆ. 40 ವರ್ಷಗಳಿಂದ ಮದಭಾವಿ ಗ್ರಾಮದಲ್ಲಿ ಇರುವಂತಹ ಶಂಬರ್ ಕಾಲನಿ, ಈ ಕಾಲನಿಯಲ್ಲಿ ಹಲವು ಹಳೆಯ ಸಮಾಜದ ಜನರಲ್ಲಿ ವಾಸವಾಗುತ್ತಿದ್ದು 40 ವರ್ಷಗಳಿಂದ ಅವರಿಗೆ ಆ ಮನೆಗಳ ಹಕ್ಕುಪತ್ರ ಮತ್ತು ಉತ್ತಾರ ಇಲ್ಲದ ಕಾರಣ ಸುಮಾರು ಯಾವುದೇ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಉತ್ತಾರ ಇಲ್ಲದ ಕಾರಣ ಏನು ಮಾಡಲಿಕ್ಕೆ ಬರ್ತಾ ಇಲ್ಲ. ಆದ ಕಾರಣ ಕಳೆದ ಹಲವಾರು ದಿನಗಳಿಂದ ಮಹದೇವಣ್ಣ ಕೋರೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಸತತ ಪ್ರಯತ್ನದ ಫಲವಾಗಿ ಇವತ್ತು ಭಾಗದ ಶಾಸಕರಾದಂಥ ರಾಜು ಕಾಗೆ ಮತ್ತು ಲಕ್ಷ್ಮಣ ಸವದಿ ಸಾಹೇಬರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಸಂಬಂಧಿತ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಉಪನಿರ್ದೇಶಕರು, ಕೈಗಾರಿಕಾ ಇಲಾಖೆ ಬೆಳಗಾವಿ ಮತ್ತು CO ಅಥಣಿ ಇವರ ಸಂಪರ್ಕ ಮಾಡಿದಾಗ ಒಂದು ಹಂತಕ್ಕೆ ಈಗಾಗಲೇ ಅದು ತಲುಪಿದೆ. ಅದಕ್ಕಾಗಿ ಬರುವಂಥ ಕೆಲವೇ ದಿನಗಳಲ್ಲಿ ಶಂಬರ್ ಕಾಲನಿಯಲ್ಲಿ ವಾಸಿಸುವಂಥ ಎಲ್ಲ ಜನರಿಗೆ ಉತ್ತಾರಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಲಾಗುತ್ತಿದೆ. ಅದರಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾ ಇದ್ದೀವಿ. ಆ ಕಮಿಟಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಹದೇವಣ್ಣ ಕೋರೆ, PKPS ಬ್ಯಾಂಕಿನ ಅಧ್ಯಕ್ಷರಾದಂಥ ನಿಜಗುನಿ ಮದ್ದು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ, ಅಪ್ಪಸಾಬ್ ಚೌಗುಲೆ, ಆ ವಾರ್ಡಿನ ಸದಸ್ಯರಾದಂಥ ಸಂಜು ಅಗಡ್ಡೆ, ಬಾಬಾ ಸಾಹೇಬ್ ಬಾಗಡಿ, ಮುಕುಂದ್ ಮೋರೆ ಮತ್ತು ಸಂತೋಷ್ ಕಲೋತಿ, ಮುಕುಂದ್ ಮೋರೆ, ಮಾಂತೇಶ್ ಹೊಂಕಂಡೆ, ಸಚಿನ್ ಕಾಂಬಳೆ ಸರ್ವೆಗಳು ಮಾಡ್ತೀವಿ. ಮಾಡಿ ಆ ಸರ್ವೆದ ಮುಖಾಂತರ ಯಾರು ಆ ಮನೆಗಳಲ್ಲಿ ಮೊದಲಿನಿಂದ ವಾಸವಾಗ್ತಿದ್ರು ಅವರಿಗೇನ ಅದು ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಕೆಲವು ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಶಂಬರ್ ಕಾಲನಿಯಲ್ಲಿ ಇರುವಂಥ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕೇಳಬೇಕು.
ಭಾರತ್ ಮಾತಾ ಗಣರಾಜ್ಯೋತ್ಸವದ ಅಂಗವಾಗಿ ಶಂಬರ್ ಕಾಲನಿ ಇರುವಂತ ಎಲ್ಲ ನನ್ನ ಶಂಬರ್ ಕಾಲನಿಯಲ್ಲಿರುವಂತ ಜನವಸತಿ वासिಸುವಂತ ಎಲ್ಲ ಜನರಿಗೆ शंभर कॉलनीमध्ये राहणाऱ्या सर्व लोकांना जवळजवळ 40 वर्ष त्यांच्या घरं आहेत, पण ते घरं त्यांच्या नावावर अजून सुद्धा झालेले नाहीत. तुमच्या सर्वांच्या आशीर्वादानं आणि महादेवांना कोरे, निजगुणी मगदूम, अप्पासाहेब चौगुले, अशोक पुजारे आणि त्या ग्रामपंचायतचे सदस्य संजू आदाटे, बाबासाहेब बागडे, ज्ञानेश्वर भंडारे आणि सर्व सदस्यांच्या आणि प्रयत्नामुळे आज त्या विषयाला संबंधित असलेले सर्व अधिकाऱ्यांना आणि सर्व मंत्र्यांना 2-3 वेळा भेटून आज 100 कॉलनीची घरं जे पूर्वीपासून त्या घरा कुणाच्या नावावर आहेत त्यांच्या नावावर देण्याचं काम लवकरच आम्ही या ठिकाणी करणार आहोत. त्याबद्दल मी परत एकदा ग्रामपंचायतचे अध्यक्ष आणि निजगुणी मगदूम, अशोक पुजारी, अप्पासाहेब चौगुले, संजू आदाटे, बाबासाहेब बागडे आणि मानतेश वनखंडे, मुकुंद मोरे आणि 100 कॉलनीमध्ये असलेले सर्व माझ्या युवक मित्रांना अभिनंदन करतो. लवकरात लवकर ती घरं त्यांच्या नावाने देण्याचा प्रयत्न आम्ही या ठिकाणी करणार आहोत. ही चांगली संतोषाची गोष्ट आज सांगण्यासाठी आम्हाला अत्यंत आनंद होत आहे, कारण गेल्या 40 वर्षापासून 100 कॉलनीमध्ये सर्व सुविधा उपलब्ध असल्या तरी सुद्धा त्यांच्या नावाने ते घरांचं उतारण नसल्यामुळं त्यांना कुठल्याही सरकारच्या सोय करून घेता येत नसल्यामुळं आज त्यांच्या नावानं ते उतारण दिल्यानंतर त्यांना कुठल्याही बँकेत असू दे, कुठल्याही सरकारच्या योजना असू द्या, सुरक्षितपणे त्यांच्या घरापर्यंत पोहोचण्याचं काम लवकरच आम्ही सर्वजण मिळून करणार आहोत. त्याबद्दल सर्वांचं 100 कॉलनीमध्ये राहणाऱ्या सर्व माझ्या हारड्या समाजच्या सर्व सदस्य लोकांना अभिनंदन करतो. या ठिकाणी मला बोलण्याची संधी दिला त्याबद्दल सर्वांचं अभिनंदन करून त्या ठिकाणी थांबतो. जय हिंद, जय कर्नाटक. ಈ ವೇಳೆ ಪಿಕೆಪಿಎಸ್ ಅಧ್ಯಕ್ಷ ನಿಜಗುಣಿ ಮಗದಮ್, ಎಪಿಎಂಸಿ ಉಪಾಧ್ಯಕ್ಷ ಶಿವಾನಂದ ಮಗದಮ್, ಪಿಡಿಒ ಎಸ್ಆರ್ ಸನದಿ ಮುಖಂಡರು ಆದ ಅಶೋಕ ಪೂಜಾರಿ, ಅಪ್ಪಸಾಬ್ ಚೌಗುಲೆ, ಸಂಜಯ್ಯ ಅದಾಟಿ, ದಿಲೀಪ್ ಪವಾರ್, ಬಾಬಾಸಾಬ್ ಬಾಗಡಿ, ಮುಕುಂದ ಮೋರೆ, ಮಹಂತೇಶ್ ಹೊನಕಾಂಡೆ, ಸಚಿನ್ ಕಾಂಬ್ಳೆ, ಸುನಿಲ್ ಹೊನಕಾಂಡೆ, ಯಾಶಿನ್ ಮುಲ್ಲಾ, ಹನುಮಂತ ಕಾಂಬ್ಳೆ, ರಮೇಶ್ ಕಾಂಬ್ಳೆ ಸೇರಿ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಂಜೂರಾದ ಮನೆಗಳಿಗೆ ಆದೇಶ ಪತ್ರ ವಿತರಿಸಿದರು. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.